ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಕರ್ತವ್ಯದ ಹೆಸರಿನಲ್ಲಿ ವಕೀಲರೊಬ್ಬರ ಮೇಲೆ ದೌರ್ಜನ್ಯ ಎಸಗಿದ ಪಿಎಸ್ಐ ಉಪ್ಪಾರ್ ಹಾಗೂ 4 ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಬೆಳಗಾವಿಯ ಬಾರ್ ಅಸೋಸಿಯೇಷನ್ ವತಿಯಿಂದ ಎಸ್ಪಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮೇ 30ರಂದು ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಬುರಾನ್ ಸಾಬ್ ಜಾತ್ರಾ ಉತ್ಸವದ ವೇಳೆ 2 ಗುಂಪುಗಳ ನಡುವೆ ಕೋಮು ಘರ್ಷಣೆ ನಡೆದಿತ್ತು. ಈ ವೇಳೆ ಗಾಯಗೊಂಡವರನ್ನ ಚಿಕಿತ್ಸೆಗಾಗಿ ಸ್ಥಳೀಯ ಬಾಲಕೃಷ್ಣ ಕ್ಲಿನಿಕ್ಗೆ ದಾಖಲಿಸಲಾಯಿತು. ಆಸ್ಪತ್ರೆಯ ಮುಂಭಾಗ ಜಮಾಯಿಸಿದ ಜನರನ್ನು ಚದುರಿಸಲು ಅಥಣಿ ಪೊಲೀಸರು ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಪಕ್ಕದಲ್ಲೇ ಇದ್ದ ತಮ್ಮ ಮನೆಯ ಮುಂಭಾಗದಲ್ಲಿ ಕುಳಿತಿದ್ದ ವಕೀಲರಾದ ಮಲ್ಲಿಕಾರ್ಜುನ್ ಕೋರೆಯವರ ಮೇಲೆಯೂ ಪಿಎಸ್ಐ ಉಪ್ಪಾರ್ ಮತ್ತು 4 ಕಾನ್ಸ್ಟೇಬಲ್ಗಳು ದೌರ್ಜನ್ಯ ಎಸಗಿದ್ದಾರೆ. ತಾವು ವಕೀಲರಾಗಿದ್ದು ಘರ್ಷಣೆಯಲ್ಲಿ ಭಾಗಿಯಾಗಿಲ್ಲ ಎಂದು ವಿನಂತಿಸಿಕೊಂಡಿದ್ದರು. ಕೇಳದ ಪೊಲೀಸರು ವಕೀಲರ ಕಾಲರ್ ಪಟ್ಟಿ ಹಿಡಿದು ಎಳೆದಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಒದ್ದು ಹಲ್ಲೆ ನಡೆಸಿದ್ದಾರೆ. ಈ ಇಡೀ ಘಟನೆಯು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದೆ ಎಂದು ವಕೀಲರ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ರಾಜ್ಯ ಸರ್ಕಾರವು ಇತ್ತೀಚೆಗಷ್ಟೇ ವಕೀಲರ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ 2023 ಜಾರಿಗೆ ತಂದಿದ್ದರೂ ಸಹ ಕಾನೂನು ರಕ್ಷಕರೇ ಕಾನೂನು ಕೈಗೆತ್ತಿಕೊಂಡು ವಕೀಲ ಸಮುದಾಯ ಹಾಗೂ ವಕೀಲ ವೃತ್ತಿಗೆ ಕಪ್ಪು ಚುಕ್ಕೆ ತಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಲ್ಲೆಕೋರ ಪೊಲೀಸರನ್ನ ತಕ್ಷಣವೇ ಅಮಾನತುಗೊಳಿಸಿ ಸೂಕ್ತ ತನಿಖೆ ನಡೆಸಬೇಕು ಎಂದು ಬೆಳಗಾವಿ ಬಾರ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಸಚಿನ್ ಆರ್ ಶಿವನ್ ಅವರ ಆಗ್ರಹಿಸಿದ್ದಾರೆ. ದಿನಾಂಕ 30/5/2026ರಂದು ಅಥಣಿ ಅಂತಲೇ ಸತ್ತಿ ಅಂತ ಊರಿದೆ. ಸತ್ತಿ ಊರಿನಲ್ಲಿ ಬುರುನ್ ಸಾಬ್ ಜಾತ್ರಾ ಅಂತ ಉತ್ಸವ ಆಗ್ತಾಯಿದೆ. ಆ ಉತ್ಸವ ಒಳಗೆ 2 ಗುಂಪಿನ ಮಧ್ಯದಲ್ಲಿ ಘರ್ಷಣೆ ಆಗಿದೆ. ಘರ್ಷಣೆ ಆದಾಗ ಗಾಯಾಳುಗಳನ್ನು ಹಾಸ್ಪಿಟಲ್ ಕರ್ಕೊಂಬಂದಾರ ಬಾಲಕೃಷ್ಣ ಕ್ಲಿನಿಕ್ ಅಂತ. ಆ ಬಾಲಕೃಷ್ಣ ಕ್ಲಿನಿಕ್ ಪಕ್ಕದಲ್ಲೇನ ಮಲ್ಲಿಕಾರ್ಜುನ್ ಕೋರೆ ಅನ್ನೋರ್ದು ವಕೀಲರ ಮನೆ ಐತಿ. ಆ ಟೈಮ್ನಲ್ಲಿ ವಕೀಲರು ಏನು ಮಾಡಿದಾರು, ಅಲ್ಲಿದ್ದವ್ರನ್ನೆಲ್ಲರೂ ಕಳಿಸ್ಬೇಕಂತ ಇವ್ರು ವಕೀಲ ಪೊಲೀಸರು ಅಂತ ಇದ್ದಾರೆ. ಇಲ್ಲ, ಅಲ್ಲಿ ಇದ್ದವ್ರು ಎಲ್ಲರೂ ನಾವು ಡಿಸ್ಪರ್ಸ್ ಮಾಡ್ತಾ ಇದ್ದೀವಿ, ಅದಕ್ಕೆ ಆ ಟೈಮ್ನಾಗ ಈ ಘಟನೆ ಆತಂತಾರೆ. ಖರೆ ಆ್ಯಕ್ಚುಲಿ ಏನಾಗೈತಿ, ಆ ಘಟನೆ ಸಂಬಂಧಪಟ್ಟಾಗ ಅದು ಆಗಿದ್ದು ಘಟನೆ ಬೇರೆ ಕಡೆ ಟ್ರೀಟ್ಮೆಂಟಿಗೆ ಸಂಬಂಧ ಕರ್ಕೊಂಬಂದು ಇವು ಗಾಯಾಳುಗಳನ್ನ ಬಾಲಕೃಷ್ಣ ಕ್ಲಿನಿಕನ್ನು ಕರ್ಕೊಂಬಂದಾಗ ಪೊಲೀಸರು ಅಲ್ಲಿ ಇದ್ದವ್ರು ಮಂದಿನೆಲ್ಲ ಕಳಿಸೋ ಟೈಮ್ನಾಗ ವಕೀಲರಾದವರು ತಮ್ಮ ಮನೆಯಾಗ ಬಾಗಿಲಿನಾಗ ನಿಂತಾಗ ಅವ್ರು ವಕೀಲಿಗೆ ನೀ ಇಲ್ಲಿ ಯಾಕೆ ನಿಂತಿನೋ ಅಂತ ಅಂದಾರೆ. ಇಲ್ಲಿ ನಮ್ಮ ಮನೆ ಹೆಚ್ಚಾರ, ನಮ್ಮ ಮನೆಯಾಗ ನಾನು ನಿಂತನು, ಮನೆ ಬಿಟ್ಟು ನಾ ಇಲ್ಲಿ ಹೋಗಲಿ ಅಂತ ಇವರು ಎಷ್ಟು ಅಂದಾರೆ. ಇಟ್ಟು ಅನ್ನೋದ್ಲಿ ನಾವು ವಕೀಲದಂದ ಅಂತ ಹೇಳಿದ್ರು ಕೂಡ ಅವನು ಅವಾಚ್ಯ ಶಬ್ದಗಳಿಂದ ಬಿದ್ದು ಅವನು ಹೊಡೆದಿದ್ದಾರೆ. PSI ಉಪ್ಪಾರ ಮತ್ತು 4 ಕಾನ್ಸ್ಟೇಬಲ್. ಅದಕ್ಕೆ ನಾವು ವಕೀಲರ ಸಂಘ ಕಡೆಯಿಂದ ಒತ್ತಾಯ ಮಾಡ್ತಾಯಿದ್ದೀವಿ, ಸೂಕ್ತ ಕಾನೂನು ಕ್ರಮ ತೊಗೊಂಡು ಅವರು PSI ಹಾಗೂ 4 ಮಂದಿ ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಬೇಕು. ವಕೀಲರ ಸಂರಕ್ಷಣೆ ಕಾಯ್ದೆ ಕರ್ನಾಟಕದಲ್ಲಿ ಜಾರಿ ಆದರೂ ಕೂಡ ಆ ಥರ ಉಪಯೋಗ ಆಗ್ತಾಯಿಲ್ಲ. ಇದು ವಕೀಲರಿಗೆ ಈ ಥರ ಆಗ್ತಾಯಿದ್ರೆ ಸಾಮಾನ್ಯ ಜನತೆಗೆ ಹೇಗೆ? ಅದಕ್ಕೆ ನಾವು ಈ ರೀತಿ ಇವತ್ತು ನಾವು ನಮ್ಮ ಬೆಳಗಾವಿ ವಕೀಲ ಸಂಘ ವತಿಯಿಂದ DC ಅವರಿಗೆ, ಕಮಿಷನರ್ ಅವರಿಗೆ ಮತ್ತು SP ಅವ್ರಿಗೆ ಒಂದು ಮೆಮೊರಂಡಮನ್ನು ಕೊಟ್ಟಿದ್ದೀವಿ. ಈ ವಕೀಲರು ಎಲ್ಲರೂ ಕೂಡ್ಕಸ್ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋದರೂ ಅವ್ರು ಕಂಪ್ಲೇಂಟ್ ತೊಗೊಂಡಿಲ್ಲ. ಅದಕ್ಕೆ 1 ದಿವಸದೊಳಗೆ ಅವ್ರನ್ನ ಸಸ್ಪೆಂಡ್ ಮಾಡ್ದಿಲ್ಲ, ಉಗ್ರ ಹೋರಾಟ ನಾವು ಮಾಡ್ತೇವೆ ಅಂತ ನಮ್ಮ ವಕೀಲ ಸಂಘಟನೆ ಮೂಲಕ ತಮಗೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾರ್ ಅಸೋಸಿಯೇಷನ್ನ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ರಾಜಿ ರೇಮಾಡ್, KMM ಕನ್ನಡ ನ್ಯೂಸ್, ಬೆಳಗಾವಿ. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.